ಹೆಸರು ಗಣಪಾಲ್ ಐನಾಥ್ ರೆಡ್ಡಿ ಅಂತೇಳಿ ಬಳ್ಳಾರಿ ಜಿಲ್ಲಾ ರೈತ ಮೋರ್ಚಾ ಅಧ್ಯಕ್ಷರಾಗಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ನಿಜವಾಗ್ಲೂ ಈ ಸಂದರ್ಶನ ಭಾಳ ನನಗೆ ಸಂತೋಷ ಆಗ್ತಾಯಿದೆ. ಯಾಕಪ್ಪ ಅಂತಂದರೆ ಈಗಿನ ಕಾಂಗ್ರೆಸ್ ಸರ್ಕಾರ ಸುಮಾರು ರೈತಪರ ಯೋಜನೆಗಳನ್ನ ಹಿಂದುಗಡೆ ಇದ್ದ ಸರ್ಕಾರ ರೈತಪರ ಯೋಜನೆಗಳನ್ನ ಕೂಡ ಎಲ್ಲ ನಿಲ್ಲಿಸಿದೆ. ಫಾರ್ ಎಕ್ಸಾಂಪಲ್ ಏನಪ್ಪ ಅಂತಂದರೆ ಕೃಷಿ ಸಮ್ಮಾನ್ ಯೋಜನೆ, ಪ್ರಧಾನ ಮಂತ್ರಿ ಕೃಷಿ ಸಮ್ಮಾನ್ ಯೋಜನೆಯನ್ನು ನಿಲ್ಲಿಸಿದೆ. ಮತ್ತು ಇದೇ ರೀತಿ ವಿದ್ಯಾಸಿರಿ ಯೋಜನೆ ಅಂತೇಳಿ ಬಡ ಮಕ್ಕಳುಗಳಿಗೆ ಒಂದು ಕಾಲೇಜು ಇದರಲ್ಲಿ ದೊಡ್ಡ ಮಟ್ಟದಲ್ಲಿ ಎಜುಕೇಷನ್ ಮಾಡೋಕ್ಕೆ ಅವ್ರಿಗೆ ಆಗ್ತಾಯಿಲ್ಲ. ಅದಕ್ಕೋಸ್ಕರ ಅವರು ನಮ್ಮ ಹಿಂದುಗಡೆ ಬಸವರಾಜ ಬೊಮ್ಮಾಯಿಯವರು ಫಸ್ಟು ಮುಖ್ಯಮಂತ್ರಿ ಆಗತ್ಲೇ ಒಂದು ವಿದ್ಯಾಸಿರಿ ಯೋಜನೆ ಅಂತೇಳಿ ಚಾಲನೆ ತೊಗೊಂಬಂದರು. ಬಡ ಮಕ್ಕಳಿಗೆ ಓದಲಿಕ್ಕೆ ಭಾಳ ಅನುಕೂಲ ಆಗ್ತದೆ ಭಾಳ ಒಂದು ನಿಟ್ಟಿನಲ್ಲಿ ತೊಗೊಂಡು ಬಂದರು. ಅದನ್ನು ನಿಲ್ಲಿಸಿದ್ದಾರೆ. ಮುಖ್ಯವಾಗಿ ಇವತ್ತು ಟ್ರಾನ್ಸ್ಫರ್ಮರ್ ರೈತರಿಗೆ ಬೇಕಾಗಿರೋ ಕೃಷಿ ಉಪಯೋಗಕ್ಕೆ ಟ್ರಾನ್ಸ್ಫರ್ ಬೇಕು. ಮೊದಲು ನಮ್ಮ ಸರ್ಕಾರ ಇದ್ದಾಗ 25,000 ರೂಪಾಯಿ ಖರ್ಚು ಬರ್ತಾಯಿತ್ತು. ಇವತ್ತಿಗೆ 2.5 ಲಕ್ಷದಿಂದ 3.5 ಲಕ್ಷ ರೂಪಾಯಿಯ ಒಂದು ಕೃಷಿ ಟ್ರಾನ್ಸ್ಫಾರ್ಮರು ಬೇಕಪ್ಪ ರೈತಿಗೆ ಅಂತಂದರೆ ಅಷ್ಟು ಖರ್ಚಾಗ್ತಾಯಿದೆ. ಮತ್ತು ಅದೇ ರೀತಿ ಇವತ್ತು ಮೊದಲು ಒಂದು ಸ್ಟಾಂಪ್ ಪೇಪರ್ 10 ರೂಪಾಯಿಗೆ ಸಿಗ್ತಾಯಿತ್ತು. ಇವತ್ತು ಅದನ್ನು ಮಿನಿಮಮ್ 100 ರೂಪಾಯಿ ಮಾಡಿದ್ದಾರೆ. ಯಾಕಂತಂದರೆ ಯಾವುದೇ ಒಂದು ಸಣ್ಣದು ಒಂದು ಅಗ್ರಿಮೆಂಟ್ ಆಗಲಿ, ಏನೇ ಒಂದು ರೈತ ಒಂದು ಸಬರೀಶ್ ಆಫೀಸಿಗೆ ಆಗಲಿ ಇನ್ನೊಂದು ಕಡೆ ಹೋಗ್ಬೇಕಪ್ಪ ಅಂತಂದರೆ ಒಂದು 10 ರೂಪಾಯಿಯ ಒಂದು ಒಂದು 10ರಿಂದ 20 ರೂಪಾಯಿ ಸಿಗೋ ಸ್ಟಾಂಪ್ ಪೇಪರ್ ಇವತ್ತು 100 ರೂಪಾಯಿ ಆಗಿದೆ. ಮತ್ತು ಮುಖ್ಯವಾಗಿ ಪಾಣಿ, ರೈತರಿಗೆ ಬೇಕಾಗಿರೋ ಒಂದು ಪಾಣಿ ಅದು ಕೂಡ 10-20 ರೂಪಾಯಿದಲ್ಲಿ ಸಿಗ್ತಾಯಿತ್ತು. ಅದು ಕೂಡ 100 ರೂಪಾಯಿಗಿಂತ ಹೆಚ್ಚಿಗೆ ರೈತರಿಗೆ ಬರುವಾಗಿದೆ. ಆ ಪಾಣಿಗಳು ಕೂಡ ಅಷ್ಟೊಂದು ರೇಟ್ ಅಚೀವ್ ಮಾಡಿರೋದು. ಮತ್ತು ಅದೇ ರೀತಿ ಸ್ಟಾಂಪ್ ಡ್ಯೂಟಿ ಅಮೌಂಟನ್ನು ಕೂಡ ಭಾಳ ಲೆಕ್ಕದಲ್ಲಿ ಹೆಚ್ಚಿಗೆ ಮಾಡಿದ್ದಾರೆ. ಇದು ರೈತರುಗಳಿಗೆ ಭಾಳ ಹೊರೆ ಆಗ್ತಾಯಿದೆ.